ಸ್ನೇಹಿತರ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿದ್ಯಾರ್ಥಿಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಈ ಸಂಚಿಕೆಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. SSC ಪರೀಕ್ಷೆ ಹತ್ತಿರ ಬರ್ತಾ ಇದೆ. 19ನೇ ತಾರೀಕು 22ನೇ ತಾರೀಕು ಪರೀಕ್ಷೆ ವೇಳಾಪಟ್ಟಿ ಬಂದಾಗಿದೆ. ಹಾಲ್ ಟಿಕೆಟ್ ಪ್ರಿಂಟ್ ಆಗಿದೆ, ಕ್ವಶನ್ ಪೇಪರ್ ಪ್ರಿಂಟ್ ಆಗಿದೆ. ಈ ಥರ ಎಲ್ಲವೂ ಸೆಟ್ ಆಗಿರ್ತಕ್ಕಂಥದ್ದು. ಪರೀಕ್ಷೆ ಕ್ಯಾನ್ಸಲ್ ಆಗುವ ಚಾನ್ಸಸ್ ಇಲ್ಲ. ಈ ಸಲ ವಿಶೇಷವಾಗಿ ಮಲ್ಟಿಪಲ್ ಚಾಯ್ಸ್ನ ಪ್ರಶ್ನೆಗಳನ್ನು ಕೇಳ್ತಾ ಇರುವ ಕಾರಣ ಮಕ್ಕಳು ಹೊಸದಾಗಿ ಪ್ರಿಪೇರ್ ಆಗಬೇಕಾದ ಅವಶ್ಯಕತೆ ಇದೆ. ಇಷ್ಟು ವರ್ಷ ವಿಸ್ತಾರವಾಗಿ ಬರೀತಾ ಇರ್ತಕ್ಕಂಥ ಮಕ್ಕಳು, ಉದ್ದುದ್ದ ಪ್ರಬಂಧವನ್ನು ಬರೀತಾ ಇರ್ತಕ್ಕಂಥ ಮಕ್ಕಳು, ಪತ್ರಲೇಖನ ಮಾಡ್ತಾ ಇರ್ತಕ್ಕಂಥ ಮಕ್ಕಳು, ಪ್ರಮೇಯವನ್ನು ಕಲಿತಾ ಇರ್ತಕ್ಕಂಥ ಮಕ್ಕಳು, ಚಿತ್ರವನ್ನು ಬಿಡಿಸ್ತಾ ಇರ್ತಕ್ಕಂಥ ಮಕ್ಕಳು ಈ ಸಲ ಹೊಸದಾಗಿ ಪ್ರಿಪೇರ್ ಆಗಬೇಕಾದ ಅವಶ್ಯಕತೆ ಇದೆ. ಅದರಿಂದ ಅವರಿಗೋಸ್ಕರ ಕೆಲವು ಸಂಚಿಕೆಯನ್ನು ಸಿದ್ಧಪಡಿಸ್ತಾ ಇದೆ. ಸ್ಪೆಷಲಿ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ನನಗೆ ಗೈಡ್ ಮಾಡಬೇಕು ಅಂತ ಆಸೆ ಪಡ್ತೇನೆ. ಸ್ನೇಹಿತರೆ, ಇವತ್ತು ಕೂಡ ಗಣಿತದ ಒಂದು ಪಾಠ ಇಟ್ಕೊಂಡು ನಿಮ್ಮ ಜೊತೆ ನಾನು ಮಾತಾಡಬೇಕು. ಇದು ಬಹಳ ಸುಂದರವಾಗಿರ್ತಕ್ಕಂಥ ಪಾಠ. ನಾವು ಅದಕ್ಕೆ ಟ್ರ್ಯಾಂಗಲ್ಸ್ ಅಂತ ಹೇಳ್ತೇವೆ, ತ್ರಿಕೋನಗಳು ಅಂತ ಅದಕ್ಕೆ ಹೆಡ್ಡಿಂಗನ್ನು ಕೊಡಲಾಗಿದೆ. ಸ್ನೇಹಿತರೆ, ಈ ಪಾಠದಲ್ಲಿ 2 ಭಾಗ ಇದೆ, ನಿಮಗೆಲ್ಲ ಗೊತ್ತಿದೆ. ಸಮರೂಪ ತ್ರಿಕೋನಗಳು ಅಂತ ಒಂದು ಪಾಠ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಸಿಮಿಲರ್ ಟ್ರ್ಯಾಂಗಲ್ಸ್ ಬರ್ತದೆ. ಆಮೇಲೆ ಪೈಥಾಗೊರಸ್ ಥಿಯರಂ ಮೂಲಕ ಪಾಠ ಎಂಡ್ ಆಗ್ತದೆ. ಎರಡನ್ನು ಸೇರಿಸ್ಕೊಂಡು ಈ ಪಾಠವನ್ನು ಮಾಡಲಾಗಿದೆ. ಸ್ನೇಹಿತರೆ, ಈ ಪಾಠದಲ್ಲಿ 3+1 ಅಥವಾ 3+2 5 ಮಾರ್ಕಿನ ಪ್ರಶ್ನೆಗಳಿವೆ ಅಂತ ಹೇಳೋದನ್ನ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಅದರ ಪ್ರಮುಖವಾಗಿರ್ತಕ್ಕಂಥ ಪಾರ್ಟನ್ನು ಮೊದಲಾಗಿ ನಿಮಗೆ ತಿಳಿಸಬೇಕು ಅಂತ ಆಸೆ ಪಡ್ತೇನೆ. ಸ್ನೇಹಿತರೆ, ಈ ಪಾಠದಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ 2 ಥಿಯರಮ್ಸ್ಗಳು ಬರ್ತಾವೆ, ಅಷ್ಟೇ 2 ಪ್ರಮೇಯಗಳು ಸ್ನೇಹಿತರೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತವೆ. ನಿಮಗೆಲ್ಲ ಗೊತ್ತಿದೆ, ಒಂದನ್ನ ಥೇಲ್ಸ್ ಪ್ರಮೇಯ ಅಂತ ನಾವು ಕರೀತೇವೆ, ಅಥವಾ ಮೂಲ ಸಮಾನುಪಾತದ ಪ್ರಮೇಯ ಅಂತ ನಾವು ಕರೀತೇವೆ. ಸ್ನೇಹಿತರೆ, ಆ ಥೇಲ್ಸ್ ಪ್ರಮೇಯ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆ ಪರೀಕ್ಷೆ ಖಂಡಿತ ಬರಬೇಕು ಅಂತ ನಂಗೆ ಆಸೆ ಇದೆ. ಇದನ್ನ ಮಿಸ್ ಮಾಡ್ಕೊಳ್ಳಿ ಚಾನ್ಸ್ ಇಲ್ಲ. ಸ್ನೇಹಿತರೆ, ಆನಂತರ ಕೊನೆಯ ಭಾಗ ಬರುವಂತಹದ್ದು ಪೈಥಾಗೊರಸ್ ಥಿಯರಂ ಏನಿದೆ, ಅಥವಾ ಪೈಥಾಗೊರಸ್ನ ಇನ್ವರ್ಸ್ ಥಿಯರಂ ಏನಿದೆ, ಅಥವಾ ಪೈಥಾಗೊರಿಯನ್ ಟ್ರಿಪ್ಲೆಟ್ಸ್ಗಳು ಏನಿದೆ ಸ್ನೇಹಿತರೆ, ಮೇಲೆ ಕೂಡ ಪ್ರಶ್ನೆಗಳು ಪರೀಕ್ಷೆ ಖಂಡಿತ ಬರ್ತವೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಸಂಚಿಕೆಯನ್ನು ಸಿದ್ಧಪಡಿಸಿಕೊಡ್ತಾ ಇದೆ. ಸ್ನೇಹಿತರೆ, ಒಂದು ಸುಂದರವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಮೂಲಕ ಈ ಪಾಠವನ್ನು ಆರಂಭಿಸೋಣ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಥೇಲ್ಸ್ ಥಿಯರಂ ಸ್ನೇಹಿತರೆ, ಅದನ್ನ ಮೂಲ ಸಮಾನುಪಾತ ಥಿಯರಂ ಅಂತ ಕರೀತಾರೆ, ಬೇಸಿಕ್ ಪ್ರೊಪೋರ್ಷನಲ್ ಥಿಯರಂ ಅಂತ ಕರೀತಾರೆ. ಸ್ನೇಹಿತರೆ, ಅದರ ಸ್ಟೇಟ್ಮೆಂಟ್ ಅನ್ನ ದಯವಿಟ್ಟು ಬಾಯ್ಪಾಠ ಮಾಡ್ಕೊಳ್ಳಿ, ಅಗತ್ಯವಾಗಿ ಬೇಕು. ಅದರ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಬರ್ತದೆ, ಅಥವಾ ಅಪ್ಲೈ ಫಾರ್ಮ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಖಂಡಿತ. ಸ್ನೇಹಿತರೆ, ನೆನಪು ಮಾಡೋಣ. ಯಾವುದೇ ಒಂದು ತ್ರಿಕೋನದಲ್ಲಿ ಅದರ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದಿರತಕ್ಕಂಥ ಇನ್ನೊಂದು ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಕತ್ತರಿಸುತ್ತದೆ. ರಿಪೀಟ್ ಮಾಡಲಾ? ಯಾವುದೇ ಒಂದು ತ್ರಿಕೋನದಲ್ಲಿ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಕತ್ತರಿಸುತ್ತದೆ ಅಂತ ಹೇಳುವಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಥೇಲ್ಸ್ ಥಿಯರಂ. ಅದು ಇದನ್ನು ಇಂಗ್ಲಿಷಲ್ಲಿ ಕೂಡ ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೆ ಆಧಾರವಾಗಿಟ್ಟುಕೊಂಡು ಅಲ್ಲಿ ಬರುವಂತಹ ಎ ಥಿಯರಂ ಅಥವಾ ASA ಥಿಯರಂ ಅನ್ನು ಕೂಡ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದರ ಸ್ಟೇಟ್ಮೆಂಟು ನಂಗೆ ಬಹಳ ಪ್ರಾಮುಖ್ಯ ಅಂತ ಅನಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಅದಕ್ಕೆ ಆಧಾರವಾಗಿಟ್ಕೊಳ್ಳೋ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆ ಓದ್ತೆ ನಿಮ್ಗೋಸ್ಕರ. ತ್ರಿಕೋನ ABC ನಲ್ಲಿ D ಮತ್ತು Eಗಳು AB ಮತ್ತು AC ಗಳ ಮಧ್ಯ ಬಿಂದುಗಳಾಗಿವೆ. ಸ್ನೇಹಿತರೆ, D and E ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ AB and AC ಸೈಡ್ಸ್. ಅಲ್ಲಿ BC ಬೇಸ್ ಆಗಿದೆ, ಅದು 6 ಸೆಂಟಿಮೀಟರ್ ಇದೆ ಸ್ನೇಹಿತರೆ. ಹಾಗಾದ್ರೆ DE ಅಳತೆ ಎಷ್ಟು ಅಂತ ಕೇಳ್ತಾರೆ. ಸ್ನೇಹಿತರೆ, DE ಅಂತ ಹೇಳುವಂತದ್ದು D ಮತ್ತು E ಜೋಡಿಸುವಂತ ರೇಖೆ, ಅದು ಮಿಡ್ ಪಾಯಿಂಟ್ ಅನ್ನ ಜೋಡಿಸುವಂತ ರೇಖೆ ಅಂತ ಗೊತ್ತಾಯ್ತು ನಿಮ್ಗೆ. ಸ್ನೇಹಿತರೆ, ಅದರ ಅಳತೆ ಖಂಡಿತವಾಗಿ 3 ಸೆಂಟಿಮೀಟರ್ ಆಗಿರ್ಬೇಕು. ಸೊ 6ರ ಅರ್ಧ 3 ಅಂತ ನಿಮ್ಗೆ ಗೊತ್ತಾಗಬೇಕು. ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಸುಲಭ ಇದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬರ್ತದೆ. ಒಂದು ವಜ್ರಾಕೃತಿಯ ಕರ್ಣಗಳು, ಸ್ನೇಹಿತರೆ, ಡಯಾಗ್ನಲ್ಸ್ ಆಫ್ ಎ ರಾಂಬಸ್ ಆರ್ 16 ಸೆಂಟಿಮೀಟರ್ಸ್ ಅಂಡ್ 12 ಸೆಂಟಿಮೀಟರ್ಸ್. ಹಾಗಿದ್ರೆ ವಜ್ರಾಕೃತಿಯ ಬಾಹುಗಳ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ದ ಸೈಡ್ಸ್ ಆಫ್ ದ ರಾಂಬಸ್ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದು ಪೈಥಾಗೊರಸ್ ಥಿಯರಂ ಅನ್ನು ಹಾಕೊಂಡು ಮಾಡಬೇಕಾಗಿರ್ತಕ್ಕಂಥ ಲೆಕ್ಕ. ಸ್ನೇಹಿತರೆ, ಪೈಥಾಗೊರಸ್ ಥಿಯರಂ ಸಿಗೋದು ಹೇಗೆ ಅಂದ್ರೆ ಲಂಬಕೋನ ತ್ರಿಕೋನ ಸಿಗಬೇಕು. ಲಂಬಕೋನ ತ್ರಿಕೋನ ಸಿಗೋದು ಹೇಗೆ ಅಂತ ಹೇಳಿದ್ರೆ 16ರ ಅರ್ಧ 8 ಅದರ ಪಾದವಾಗಬೇಕು, 12ರ ಅರ್ಧ 6 ಅದರ ಹೈಟ್ ಆಗಬೇಕು. ಸ್ನೇಹಿತರೆ, ಬೇಸ್ 8 ಮತ್ತೆ ಅದರ ಹೈಟ್ 6 ಸೆಂಟಿಮೀಟರ್ಸ್ ಆದಾಗ ಸ್ನೇಹಿತರೆ, ಅದರ ಹೈಪೋಟಿನ್ಯೂಸ್ ಅಥವಾ ಅದರ ವಿಕರ್ಣ ಸ್ನೇಹಿತರೆ ಖಂಡಿತವಾಗಿ 10 ಸೆಂಟಿಮೀಟರ್ ಆಗಬೇಕು. ಅದು ರಾಂಬಸ್ನ ಸೈಡ್ ಆಗಿರ್ತದೆ ಅಥವಾ ವಜ್ರಾಕೃತಿಯ ಒಂದು ಬಾಹು ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗ ಸ್ನೇಹಿತರೆ. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ, ಇಲ್ಲಿ ಬರುವಂತ ಇನ್ನೊಂದು ಬಹಳ ಪ್ರಾಮುಖ್ಯವಾದ ಥಿಯರಂ ಅಂದ್ರೆ ನಿಮ್ಗೆ ಗೊತ್ತಿ ಸ್ನೇಹಿತರೆ, ಸಮರೂಪ ತ್ರಿಕೋನಗಳು ಅಥವಾ ಸಿಮಿಲರ್ ಟ್ರಯಾಂಗಲ್ಸ್ಗಳ ಮೇಲೆ ಒಂದು ಏರಿಯಾಗಳ ಮೇಲೆ ಒಂದು ಥಿಯರಂ ಬರುತ್ತೆ ನಿಮಗೆ. ನಾನು ಅದರ ಸ್ಟೇಟ್ಮೆಂಟ್ ನಿಮ್ಗೆ ಹೇಳ್ತೇನೆ. ಸಮರೂಪ ತ್ರಿಕೋನಗಳ ವಿಸ್ತೀರ್ಣಗಳು, ದ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ರಿಪೀಟ್ ಮಾಡ್ತೇನೆ. 2 ಸಮರೂಪ ತ್ರಿಕೋನಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಕ್ಕೆ ಸಮಾನುಪಾತ. ರಿಪೀಟ್ ಮಾಡ್ಲಾ?
ಎರಡು ಸಮರೂಪ ತ್ರಿಕೋನಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಕ್ಕೆ ಸಮಾನುಪಾತ ಅಂತ ಹೇಳುವಂತ ಸ್ಟೇಟ್ಮೆಂಟ್ ಕನ್ನಡದಲ್ಲಿದೆ. ಯಾತ್ರ ಇಂಗ್ಲಿಷಲ್ಲಿ ಹೇಳಲಿಕ್ಕೆ ಹೊರಟಾಗ ದ ಸೈಡ್ಸ್ ದ ಏರಿಯಾಸ್ ಆಫ್ ಟು ಸಿಮಿಲರ್ ಟ್ರಯಾಂಗಲ್ಸ್ is proportional to the squares of the corresponding sides ಅಂತ ಬರುತ್ತೆ. ಇದರ ಬೇಸ್ ಮೇಲೆ ಒಂದು 3 ಪ್ರಶ್ನೆ ಆರಿಸ್ಕೊಂಡಿದ್ದೇನೆ, ಬಹಳ ಪ್ರೀತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರ ಪ್ರಶ್ನೆ ಈ ರೀತಿ ಇದೆ: ಎರಡು ಸಮರೂಪಿ ತ್ರಿಕೋನಗಳ ಅನುರೂಪ ಬಾಹುಗಳು ಟು ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಟು ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷೋ 2:3, 2:3. ಅದರಲ್ಲಿ ಸಣ್ಣ ತ್ರಿಕೋನದ ವಿಸ್ತೀರ್ಣ 48 ಸ್ಕ್ವೇರ್ ಸೆಂಟಿಮೀಟರ್ಸ್. ದ ಏರಿಯಾ ಆಫ್ ದ ಸ್ಮಾಲರ್ ಟ್ರಯಾಂಗಲ್ ಈಸ್ 48 ಸ್ಕ್ವೇರ್ ಸೆಂಟಿಮೀಟರ್ಸ್. ಅವರು ಕೇಳ್ತಾ ಇದ್ದಾರೆ ದೊಡ್ಡ ತ್ರಿಕೋನದ ವಿಸ್ತೀರ್ಣ ಎಷ್ಟು, ಫೈಂಡ್ ದ ಏರಿಯಾ ಆಫ್ ದ ಲಾರ್ಜರ್ ಟ್ರಯಾಂಗಲ್ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಹೇಗೆ ಮೈಂಡಲ್ ಮಾಡುವಂತದ್ದು ಅಂತ ಯೋಚನೆ ಮಾಡ್ಕೊಳ್ಳಿ. 2:3 ಅಂತಿದೆ ಸ್ನೇಹಿತರೆ, ಕರೆಕ್ಟಾಗಿ ಗಮನಿಸ್ಕೊಳ್ಳಿ. 2 ಇರ್ತಕ್ಕಂಥ ಬೇಸ್ ಇರ್ತಕ್ಕಂಥ ಟ್ರಯಾಂಗಲ್ನ ಏರಿಯಾ 48 ಅಂತ ಕೊಟ್ಟಿದ್ದಾರೆ, ಹೌದಲ್ಲ? 48 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ 2:48 ಆಗೋದು ಹೇಗಂತ ಯೋಚನೆ ಮಾಡ್ಕೊಳ್ಳಿ. 2 ಸ್ಕ್ವೇರ್ ಮಾಡ್ಕೊಂಡಾಗ 4 ಆಯ್ತು, ಸ್ಕ್ವೇರ್ ಮಾಡಲೇಬೇಕು. 4 12ರಿಂದ ಗುಣಿಸ್ಕೊಂಡಾಗ 48 ಆಯ್ತು. ಸೊ 48 ಸಿಕ್ಕಿತ್ತು ನಮ್ಗೆ. ಹೇಗೆ ಸ್ಕ್ವೇರ್ ಮಾಡಿಕೊಂಡು 12ರಿಂದ ಗುಣಿಸಲಾಗಿದೆ. ಹಾಗಿದ್ರೆ 3 ಕೂಡ ಹಾಗೆ ಮಾಡ್ಬೇಕಲ್ಲ. ಸೊ 3 ಸ್ಕ್ವೇರ್ ಮಾಡ್ಕೊಳ್ಳಿ, 9 ಆಯ್ತು. 9 12ರಿಂದ ಗುಣಿಸ್ಕೊಂಡಾಗ 108 ಬಂತು. 108 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳೋದಿದ್ರೆ ಅದರ ಉತ್ತರ ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ಸ್ ಅಲ್ಲಿ 108 ಇದೆ ಅಂತ ಹೇಳೋದನ್ನ ಬಹಳ ಪ್ರೀತಿನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಈಸಿ ಪ್ರಶ್ನೆ ಇದೆ: ಎರಡು ಸಮರೂಪ ತ್ರಿಕೋನಗಳ ಅನುರೂಪ ಬಾಹುಗಳ ಅನುಪಾತ. ದ ರೇಷೋ ಆಫ್ ದ 2 ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಎ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ 4:9, 4:9. ಹಾಗಿದ್ರೆ ತ್ರಿಕೋನಗಳ ವಿಸ್ತೀರ್ಣಗಳು ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಅದರ ರೇಷೋ ಎಷ್ಟು, ಏರಿಯಾಗಳ ರೇಷೋ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ನಿಮ್ಗೆ ಗೊತ್ತಿದೆ, ಏರಿಯಾಗಳ ರೇಷೋ ಮಾಡಬೇಕು ಅಂತ ಆದ್ರೆ ಸ್ಕ್ವೇರ್ ಮಾಡ್ಕೋಬೇಕು. 4ನ ಸ್ಕ್ವೇರ್ ಮಾಡ್ಕೊಂಡಾಗ 16 ಆಯ್ತು, 9 ಸ್ಕ್ವೇರ್ ಮಾಡ್ಕೊಂಡಾಗ 18 ಆಯ್ತು. 16:18, 16:81 ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಅತ್ಯಂತ ಈಸಿ ಉತ್ತರ ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಮುಂದಕ್ಕೆ ಹೋಗೋಣ. ಇನ್ನೊಂದು ಈಸಿ ಪ್ರಶ್ನೆ ಬರ್ತಾ ಇದೆ: ಎರಡು ಸಮರೂಪಿ ತ್ರಿಕೋನಗಳ ವಿಸ್ತೀರ್ಣಗಳು 25 ಸ್ಕ್ವೇರ್ ಸೆಂಟಿಮೀಟರ್ಸ್ ಅಂಡ್ 81 ಸ್ಕ್ವೇರ್ ಸೆಂಟಿಮೀಟರ್ಸ್. ರಿಪೀಟ್ ಮಾಡ್ಲಾ? ಎರಡು ಸಿಮಿಲರ್ ಟ್ರಯಾಂಗಲ್ಸ್ಗಳ ಏರಿಯಾಗಳು 25 ಚದರ ಸೆಂಟಿಮೀಟರ್ ಮತ್ತು 81 ಚದರ ಸೆಂಟಿಮೀಟರ್ ಇದೆ. ಅವುಗಳ ಬಾಹುಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಬಾಹುಗಳನ್ನ ಕೊಟ್ಟಾಗ ನೀವು ಸ್ಕ್ವೇರ್ ಮಾಡ್ಕೊಂಡು ಏರಿಯಾವನ್ನು ಹೇಳಿದಿರಾಗ, ಈಗ ಏರಿಯಾವನ್ನ ಕೊಟ್ಟಾಗ ಬಾಹುಗಳ ಅನುಪಾತ ಹೇಳಬೇಕು ಅಂತಾದ್ರೆ ಸ್ಕ್ವೇರ್ ರೂಟ್ ಮಾಡಬೇಕು, ವರ್ಗಮೂಲವನ್ನ ಮಾಡಬೇಕು. 25ರ ವರ್ಗಮೂಲ 5 ಅಂತ ಆಯ್ತು. 81ರ ವರ್ಗಮೂಲ ಸ್ನೇಹಿತರೆ ಖಂಡಿತವಾಗಿ 9 ಅಂತ ಆಯ್ತು. ಸ್ನೇಹಿತರೆ, ಆನ್ಸರ್ 5:9 ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಇದು ಸಣ್ಣದಾಗಿರ್ತಕ್ಕಂಥ ಅಪ್ಲಿಕೇಶನ್ ಪ್ರಶ್ನೆ, ಬಟ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಮತ್ತು ಸುಲಭ ಇದೆ. 6 ಮೀಟರ್ ಉದ್ದವಾಗಿರ್ತಕ್ಕಂಥ ಒಂದು ನೇರವಾದ ಕಂಬ, ಎ ಪೋಲ್ ಇದೆ. ಅದರ ಹೈಟ್ 6 ಮೀಟರ್ಸ್ ಇದೆ. ಅದು 400 ಸೆಂಟಿಮೀಟರ್ ಉದ್ದವಾದ ನೆರಳನ್ನ ಉಂಟು ಮಾಡ್ತಾ ಇದೆ. ಇಟ್ ಇಸ್ ಪ್ರೊಡ್ಯೂಸಿಂಗ್ ಎ ಶಾಡೋ ಆಫ್ 400 ಸ್ಕ್ವೇರ್ ಸೆಂಟಿಮೀಟರ್ಸ್. ಅದೇ ಹೊತ್ತಲ್ಲಿ 28 ಮೀಟರ್ ಉದ್ದವಾಗಿರ್ತಕ್ಕಂತಹ ನೆರಳನ್ನು ಉಂಟು ಮಾಡುವ ಗೋಪುರದ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಗೋಪುರದ ಎತ್ತರ ಸ್ನೇಹಿತರೆ ಎಷ್ಟು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಅನುಪಾತ ನೀವು ಹೇಗೆ ಹಾಕೊಳ್ಬೇಕು ಅಂತ ಹೇಳಿದ್ರೆ, 6 ಮೀಟರ್ಸ್ ಪೋಲ್ನ ಹೈಟ್ ಇದೆ, 400 ಸೆಂಟಿಮೀಟರ್ ಅಂತ ಹೇಳುವಂತಹದ್ದು ಅದರ ಶಾಡೋ 400 ಸೆಂಟಿಮೀಟರ್ ಅಂತ ಸ್ನೇಹಿತರೆ 4 ಮೀಟರ್ ಅಂತ ಇಟ್ಕೊಳ್ಳಿ, ಆಯ್ತಾ? 6 × 4 ಆಯ್ತು. 6 × 4 ಆಯ್ತು. ಸ್ನೇಹಿತರೆ, ಅದೇ ಹೊತ್ತಲ್ಲಿ 28 ಮೀಟರ್ ನೆರಳನ್ನ ಉಂಟು ಮಾಡಬೇಕು ಅಂತಾದ್ರೆ ಪೋಲ್ನ ಹೈಟ್ ಎಷ್ಟಿರಬೇಕು, ಅದು ಬೇರೆ ಪೋಲ್ ಅಂತ ನಿಮ್ಗೆ ಗೊತ್ತಿರಬೇಕು. ಸ್ನೇಹಿತರೆ, ಗಮನಿಸ್ಕೊಳ್ಳಿ, 4 ಮೀಟರ್ ಶಾಡೋ ಇದ್ದದ್ದು 28 ಮೀಟರ್ ಆಯ್ತು ಅಂದ್ರೆ 7ರಿಂದ ಗುಣಿಸಲ್ಪಟ್ಟಿತ್ತು. ದ ಪ್ರಪೋರ್ಷನ್ ಇಸ್ 7. ಸ್ನೇಹಿತರೆ, ಅದೇ ರೀತಿಯಾಗಿ 6 ಮೀಟರ್ ಇದೆ ಅಂತ ಆಗುವಾಗ 6 × 7 42 ಆಗ್ಬೇಕಂತ ಹೇಳುವಂತದ ಉತ್ತರ ಸ್ನೇಹಿತರೆ 42 ಉತ್ತರ ಅಲ್ಲಿದೆ. ತುಂಬಾ ಸುಲಭ ಆಗಿರ್ತಕ್ಕಂಥ ಪ್ರಶ್ನೆ ಅಂತ ಅನಿಸ್ತು. ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ಇದೆ: ಎರಡು ಸಮರೂಪ ತ್ರಿಕೋನಗಳ ವಿಸ್ತೀರ್ಣಗಳು ಸ್ನೇಹಿತರೆ ಅನುಪಾತವು ಸ್ನೇಹಿತರೆ 128:450 ಇದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಬಾಹುಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಬಾಹುಗಳ ಅನುಪಾತವನ್ನ ಕೇಳಿದ್ದಾರೆ. ಸ್ನೇಹಿತರೆ, ಗಮನಿಸ್ಕೊಳ್ಳಿ, 128:450 ಅಂತ ಮಾಡಿದ್ರೆ ಅದನ್ನ 2ರಿಂದ ಭಾಗಿಸಿದಾಗ ವರ್ಗ ಸಂಖ್ಯೆಗಳು ಸಿಗ್ತಾವ ನಿಮ್ಗೆ. ಸ್ನೇಹಿತರೆ, 2ರಿಂದ ಡಿವೈಡ್ ಮಾಡ್ಕೊಂಡಾಗ 64 ಮತ್ತೆ 225 ಸಿಗ್ತದೆ, ಹೌದಲ್ಲ?
ಸ್ನೇಹಿತರೆ 64 ಸ್ಕ್ವೇರ್ ರೂಟ್ ಮಾಡ್ಕೊಂಡಾಗ 8 ಬಂತು, 225 ಸ್ಕ್ವೇರ್ ರೂಟ್ ಮಾಡ್ಕೊಂಡಾಗ 15 ಬಂತು. ಸ್ನೇಹಿತರೆ ಆನ್ಸರ್ 8:15 ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಂತ ನಂಗೆ ಅನಿಸ್ತಾ ಇದೆ. ಅತ್ಯಂತ ಈಸಿ ಪ್ರಶ್ನೆ ಇದೆ. ಸ್ನೇಹಿತರೆ ಮುಂದಿನ ಪ್ರಶ್ನೆ ಇದೆ, 2 ವೃತ್ತಗಳು ಯಾವಾಗಲೂ ಡ್ಯಾಶ್ ಆಗಿರುತ್ತವೆ. 2 ಸರ್ಕಲ್ಸ್ ಆರ್ ಆಲ್ವೇಸ್ ಡ್ಯಾಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. 4 ಉತ್ತರವನ್ನ ಕೊಟ್ಟಿದ್ದಾರೆ. ಸಮರೂಪಿಗಳಾಗಿರ್ತವೆ, ಅದರ ಸರ್ವಸಮ ಆಗಬೇಕೆಂದಿಲ್ಲ. 2ನೇದು ಸರ್ವಸಮವಾಗಿರುತ್ತವೆ. 3ನೇದು ಸಮರೂಪಿಗಳು ಆಗಿಲ್ಲ, ಸರ್ವಸಮವಾಗಿಯೂ ಕೂಡ ಇಲ್ಲ. 4ನೇದು ಯಾವುದೂ ಅಲ್ಲ ಹೇಳುತ್ತೆ. ಸ್ನೇಹಿತರೆ ಉತ್ತರ ಗೊತ್ತಾಯ್ತು ನಿಮ್ಗೆ. ಸ್ನೇಹಿತರೆ 2 ವೃತ್ತಗಳು, 2 ಸರ್ಕಲ್ಸ್ಗಳು, ₹1 ನಾಣ್ಯ, 25% ನಾಣ್ಯ ತಗೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ. ಅವುಗಳು ಕಾಂಗ್ರುವೆಂಟ್ ಖಂಡಿತವಾಗಿ ಅಲ್ಲ ಸ್ನೇಹಿತರೆ, ಆದ್ರೆ ಸಿಮಿಲರ್ ಆಗಿರ್ತವೆ. ಅಂದ್ರೆ ಸಮರೂಪಿಗಳಾಗಿರ್ತವೆ, ಸರ್ವಸಮ ಅಲ್ಲ. ದೇ ಆರ್ ಸಿಮಿಲರ್ ಬಟ್ ನಾಟ್ ಕಾಂಗ್ರುವೆಂಟ್ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಅದೇ ರೀತಿ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ, 2 ಚೌಕಗಳು ಅಥವಾ 2 ವರ್ಗಗಳು ಯಾವಾಗಲೂ ಡ್ಯಾಶ್ ಆಗಿರುತ್ತವೆ. ಅದೇ ರೀತಿ ಪ್ರಶ್ನೆ, 2 ಚೌಕ ಅಥವಾ 2 ವರ್ಗಗಳು ಯಾವತ್ತೂ ಕೂಡ ಸ್ನೇಹಿತರೆ ಹಾಗೆ ಆಗಿರ್ತವೆ. ಅಲ್ಲಿ ಕೂಡ ಉತ್ತರ ಅದೇ ರೀತಿ ಇದೆ. ಸಮರೂಪಿಗಳಾಗಿರ್ತವೆ, ಆದರೆ ಸರ್ವಸಮ ಆಗ್ಬೇಕೆಂದಿಲ್ಲ. ಹೌದಲ್ಲ, ಒಂದು ಚೌಕ ದೊಡ್ಡದು, ಒಂದು ಚೌಕ ಚಿಕ್ಕದಾಗಿರ್ತದೆ. ಅವುಗಳು ಖಂಡಿತವಾಗಿ ಸರ್ವಸಮ ಅಲ್ವೇ ಅಲ್ಲ, ಆಗುವ ಚಾನ್ಸಸ್ ಇಲ್ಲ, ಆಗ್ಬೇಕು ಅಂತಿಲ್ಲ ಸ್ನೇಹಿತರೆ. ಆದ್ರೆ ಸಮರೂಪಿಗಳು ಖಂಡಿತವಾಗಿ ಆಗಿರುತ್ತವೆ. ದೇ ಆರ್ ಸಿಮಿಲರ್ ಬಟ್ ನೀಡ್ ನಾಟ್ ಕಾಂಗ್ರುವೆಂಟ್ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಸ್ನೇಹಿತರೆ ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ. ಸ್ನೇಹಿತರೆ 2 ಟ್ರ್ಯಾಂಗಲ್ಗಳ ಅಳತೆಗಳನ್ನ ಕೊಟ್ಟಿರ್ತಾರೆ. ನಾನು ಕ್ವಶನ್ ನೆನಪು ಮಾಡ್ತೇನೆ. 2 ತ್ರಿಕೋನಗಳ ಬಾಹುಗಳ ಅಳತೆಗಳನ್ನ ಕೊಟ್ಟಿರ್ತಾರೆ. ಆಮೇಲೆ ಅದರ ರೇಷೋಗಳ ಸ್ನೇಹಿತರೆ ಕೊಡ್ತಾ ಹೋಗ್ತಾರೆ. ಸ್ನೇಹಿತರೆ ಆ ರೇಷೋಗಳ ಬೇಸ್ ಮೇಲೆ ನೀವು 2ನೇ ತ್ರಿಕೋನದ ಬಾಹುಗಳನ್ನು ಹೇಳಬೇಕಾಗ್ಬೋದು, ಅಥವಾ ಸ್ನೇಹಿತರೆ 2ನೇ ತ್ರಿಕೋನದ ಬಾಹುಗಳ ರೇಷೋಗಳ ಮೇಲೆ ಫಸ್ಟ್ ತ್ರಿಕೋನದ ಬಾಹುಗಳನ್ನು ಹೇಳಬೇಕಾಗ್ಬೋದು. ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ, ನೀವು ತುಂಬಾ ಚಂದವಾಗಿ ಇದನ್ನ ಮಾಡ್ತೀರಿ. ಸ್ನೇಹಿತರೆ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ. ತ್ರಿಕೋನ ABC ಇದೆ, ಟ್ರ್ಯಾಂಗಲ್ ABC ಇದೆ. ಅದರ ಬಾಹುಗಳ ಮಧ್ಯ ಬಿಂದುಗಳನ್ನ ಕೊಟ್ಟಿದ್ದಾರೆ, DEF ಅಂತ ಕೊಟ್ಟಿದ್ದಾರೆ. ರಿಪೀಟ್ ಮಾಡ್ಲಾ? ತ್ರಿಕೋನ ABCಯ ಬಾಹುಗಳ ಮಧ್ಯ ಬಿಂದುಗಳನ್ನ ಕೊಟ್ಟಿದ್ದಾರೆ. ಮಿಡ್ ಪಾಯಿಂಟ್ಸ್ ಆಫ್ ದ ಟ್ರ್ಯಾಂಗಲ್, ಸೈಡ್ಸ್ ಆಫ್ ದ ಟ್ರ್ಯಾಂಗಲ್ ಆರ್ DE,E,F ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ತ್ರಿಕೋನ ABCಯ ಏರಿಯಾ ಸ್ನೇಹಿತರೆ 64 ಸ್ಕ್ವೇರ್ ಸೆಂಟಿಮೀಟರ್ ಆದಾಗ ತ್ರಿಕೋನ DEF ನ ಏರಿಯಾ ಎಷ್ಟು ಅಂತ ಕೇಳ್ತಾರೆ. ಸ್ನೇಹಿತರೆ ತ್ರಿಕೋನ DEF ನ ಏರಿಯಾ ಎಷ್ಟು ಅಂತ ಕೇಳ್ತಾರೆ. ಸ್ನೇಹಿತರೆ ನಿಮ್ಗೆ ಗೊತ್ತಿದೆ, ಸೊ ನೀವು ಪ್ರೂವ್ ಮಾಡಿರ್ತಕ್ಕಂಥ ಥಿಯರಮ್ ಅದು. ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ತ್ರಿಕೋನ ABCಯ ಬಾಹುಗಳ ಮಧ್ಯ ಬಿಂದುಗಳನ್ನು ತಗೊಂಡಾಗ DEF ಅಂತ ಹೇಳುವಂತದ್ದು ಇಡೀ ತ್ರಿಕೋನದ ಏರಿಯಾದ 1/4 ಆಗಿರುತ್ತೆ. 4ನೇ 1 ಭಾಗ ಆಗಿರುತ್ತೆ ಸ್ನೇಹಿತರೆ. 64ನ 1/4 ಅಂದ್ರೆ ಸ್ನೇಹಿತರೆ 16 ಸ್ಕ್ವೇರ್ ಸೆಂಟಿಮೀಟರ್ ಆಗಬೇಕು. ದ ಆನ್ಸರ್ ಇಸ್ 16 ಸ್ಕ್ವೇರ್ ಸೆಂಟಿಮೀಟರ್ ಆಗ್ತದೆ. ಅದೇ ಪ್ರಶ್ನೆ ಸ್ನೇಹಿತರೆ ಈ ರೀತಿ ಕೂಡ ಕೇಳಲಿಕ್ಕೆ ಆಗ್ತದೆ. ಟ್ರ್ಯಾಂಗಲ್ ABCಯ ಬಾಹುಗಳ ಮಧ್ಯ ಬಿಂದುಗಳು DE,E,F ಆದಾಗ ಅವುಗಳ ರೇಷೋಗಳನ್ನು, ಅವುಗಳ ಏರಿಯಾಗಳ ರೇಷೋವನ್ನ ಕಂಡುಹಿಡಿಯಿರಿ, ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನು ಸ್ನೇಹಿತರೆ ಕಂಡುಹಿಡಿರಿ ಅಂತ ಪ್ರಶ್ನೆ ಇದೆ. ಸ್ನೇಹಿತರೆ ಇದು ಕೂಡ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ತ್ರಿಕೋನ ABCಯ ವಿಸ್ತೀರ್ಣವು ತ್ರಿಕೋನ DEF ನ ವಿಸ್ತೀರ್ಣದ 4 ಪಟ್ಟು ಆಗಿರುತ್ತದೆ. ಅಥವಾ ತ್ರಿಕೋನ DEF ನ ವಿಸ್ತೀರ್ಣವು ತ್ರಿಕೋನ ABCಯ ವಿಸ್ತೀರ್ಣದ 4ನೇ 1 ಭಾಗ ಆಗಿರ್ತದೆ, 1/4 ಆಗಿರುತ್ತದೆ. ಏರಿಯಾ ಆಫ್ ದ ಟ್ರ್ಯಾಂಗಲ್ DEF ಇಸ್ 1/4 ಆಫ್ ದ ಟ್ರ್ಯಾಂಗಲ್ ABC ಅಂತ ಹೇಳೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಸ್ನೇಹಿತರೆ ಈ ಸರಣಿಯ ಬೇಕಾದಷ್ಟು ಕ್ವಶನ್ಸ್ ಗಳನ್ನ ಮಾಡ್ಲಿಕ್ಕಾಗತ್ತೆ ಅಂತ ನಿಮ್ಗೆ ನೆನಪು ಮಾಡ್ತಾ ಇದ್ದೇನೆ. ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ಈ ಪಾಠದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಅಂತ ಹೇಳಿದ್ರೆ ಪೈಥಾಗರಸ್ ಥಿಯರಮ್. ಅಲ್ಲಿ ಪೈಥಾಗರಸ್ ಥಿಯರಮ್ನ ಮೇಲೆ ನನ್ನ ನಿರೀಕ್ಷೆ 1 ಅಥವಾ 2 ಪ್ರಶ್ನೆ ಪರೀಕ್ಷೆ ಬರಲೇಬೇಕು. ಸ್ನೇಹಿತರೆ ವಿಶೇಷವಾಗಿ ಪೈಥಾಗರಸ್ ಥಿಯರಮ್ನ ಸ್ಟೇಟ್ಮೆಂಟ್ ಅನ್ನ ಬಹಳ ಪ್ರೀತಿಯಿಂದ ಕಲಿಯಿರಿ. ಸ್ನೇಹಿತರೆ ಯಾವುದೇ ಲಂಬಕೋನ ತ್ರಿಕೋನದಲ್ಲಿ ಅದರ ವಿಕರ್ಣದ ವರ್ಗವು, ಅಂದ್ರೆ ದೊಡ್ಡ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಇದು ಪೈಥಾಗರಸ್ ಥಿಯರಮ್, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 ಸೈಡ್ಸ್ ಅಂತ ಹೇಳಿ ಪೈಥಾಗರಸ್ ಹೇಳುತ್ತಾನೆ. ಇದು ಪೈಥಾಗರಸ್ ಥಿಯರಮ್. ಅದೇ ರೀತಿ ಆಗ್ತದೆ ಅದರ ಇನ್ವರ್ಸ್ ಸ್ಟೇಟ್ಮೆಂಟ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕಲಿಯಿರಿ. ಯಾವುದೇ ತ್ರಿಕೋನದಲ್ಲಿ ದೊಡ್ಡ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದ್ರೆ ಅದು ಲಂಬಕೋನ ತ್ರಿಕೋನ ಅಂತ ಆಗ್ತದೆ. ಸ್ನೇಹಿತರೆ ಇನ್ ಎನಿ ಟ್ರಯಾಂಗಲ್ ಇಫ್ ಸ್ಕ್ವೇರ್ ಆಫ್ ದ ಬಿಗರ್ ಸೈಡ್ ಅಥವಾ ಲಾರ್ಜರ್ ಸೈಡ್ ಎಷ್ಟು ಬರುತ್ತೋ ಸ್ನೇಹಿತರೆ ಅದರ್ 2 ಸೈಡ್ಸ್ ಗಳ ಸ್ಕ್ವೇರ್ ಮಾಡಿ ಆಡ್ ಮಾಡಿಕೊಂಡಾಗ ಅಷ್ಟೇ ಬರುತ್ತೆ ಅಂತ ಆದ್ರೆ ಅದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ನೀವು ಪ್ರೂವ್ ಮಾಡ್ತೀರಿ. ಇದು ಪೈಥಾಗರಸ್ ಥಿಯರಮ್ನ ಇನ್ವರ್ಸ್ ಆಯ್ತು. ಸ್ನೇಹಿತರೆ 2 ಸ್ಟೇಟ್ಮೆಂಟ್ ಗಳನ್ನ ತುಂಬಾ ಪ್ರೀತಿಯಿಂದ ಕಲಿಯಿರಿ ಅಂತ ಹೇಳ್ತಾರೆ. ಆಮೇಲೆ ಸ್ನೇಹಿತರ ಆ ರೇಷೋ ಬಹಳ ಅದ್ಭುತವಾಗಿ ನಿಮ್ಗೆ ನೆನಪಿರ್ಬೇಕು ಅಂತ ಹೇಳುವಂತದ್ದು.
ಸ್ನೇಹಿತರ ಪೈಥಾಗೊರಸ್ ಥಿಯರಂ ಯಾವತ್ತೂ ಕೂಡ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ 3:4:5, 3, 4, 5. ಪಾದ 3 ಎತ್ತರ 4 ಆದಾಗ ವಿಕರ್ಣ 5 ಆಗಿರುತ್ತದೆ. ಹೌದಲ್ಲ? ದ ಬೇಸ್ ಇಸ್ 3, ದ ಹೈಟ್ ಇಸ್ 4 ಅಂಡ್ ದ ಹೈಪೋಟೆನ್ಯೂಸ್ ಇಸ್ 5 ಸೆಂಟಿಮೀಟರ್ಸ್. ಈ ರೀತಿಯಾಗಿರ್ತಕ್ಕಂಥ ಕೆಲವು ಕಾಂಬಿನೇಷನ್ಗಳು. 6, 8, 10. ಪಾದ 6 ಎತ್ತರ 8 ಆದಾಗ ವಿಕರ್ಣ 10 ಆಗಿರ್ತದೆ. ಅಥವಾ 12, 5, 13. 12 ಪಾದ 5 ಎತ್ತರ ಆದಾಗ ವಿಕರ್ಣ 13 ಆಗಿರ್ತದೆ. ಅಥವಾ 12, 9, 15 ಅಂತ ಹೇಳುವಂತದ್ದು ಕೂಡ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ರೇಷೋ. ಅಥವಾ 20, 15 ಆಮೇಲೆ 25 ಅಂತ ಹೇಳುವಂತದ್ದು ಕೂಡ ಇನ್ನೊಂದು ಅದ್ಭುತವಾದ ರೇಷೋ. 24, 7 ಮತ್ತು 25 ಅಂತ ಹೇಳೋದು ಕೂಡ ಪೈಥಾಗೊರಸ್ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ರೇಷೋ. ಇದನ್ನೆಲ್ಲ ಪೈಥಾಗೊರಿಯ ತ್ರಿವಳಿಗಳು ಅಂತ ಕರೀತಾರೆ, ಪೈಥಾಗೊರಿಯನ್ ಟ್ರಿಪ್ಲೆಟ್ಸ್ಗಳು ಅಂತ ಕರೀತಾರೆ. ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ. ಅದರಲ್ಲಿ ದೊಡ್ಡದು ಯಾವುದಿದೆ, ಉದಾಹರಣೆಗೆ 25 ದೊಡ್ಡದಿದೆ. 25ರ ಸ್ಕ್ವೇರ್ ಮಾಡ್ಕೊಂಡಾಗ 625 ಆಯ್ತು. ವರ್ಗ ಮಾಡ್ಕೊಂಡಾಗ 625 ಆಯ್ತು, 625 ಆಯ್ತಾ. 24ರ ಸ್ಕ್ವೇರ್ ಮಾಡ್ಕೊಂಡಾಗ 576 ಆಯ್ತು, 576 ಇಸ್ ದ ಸ್ಕ್ವೇರ್ ಆಫ್ 24. ನೇತ್ರ 7ರ ಸ್ಕ್ವೇರ್ ಮಾಡ್ಕೊಂಡಾಗ 49 ಆಯ್ತು. 576ಕ್ಕೆ 49 ಕೂಡಿಸಿದಾಗ 625 ಬರ್ತಾ ಇದೆ. ಹೌದಲ್ಲ? 576 is added to 49 gives 625. ಅಂದ್ರೆ ಪೈಥಾಗೊರಿಯನ್ ಟ್ರಿಪ್ಲೆಟ್ ಆಗಬೇಕು ಅಂತಾದ್ರೆ ದೊಡ್ಡ ಬಾಹುವಿನ ವರ್ಗ ಎಷ್ಟು ಬರುತ್ತೋ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಕೂಡ ಅಷ್ಟೇ ಬರುತ್ತೆ ಅಂತ ಹೇಳುವಂತದ್ದು. ನಂತರ ಪೈಥಾಗೊರಸ್ ಟ್ರಿಪ್ಲೆಟ್ಗಳ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆಗೆ ಖಂಡಿತ ಬರಬೇಕು ಅಂತ ನಂಗೆ ಅನಿಸ್ತಾ ಇದೆ. ಅತ್ಯಂತ ಈಸಿ ಆಗಿರ್ತಕ್ಕಂಥ ಭಾಗ. ಆಮೇಲೆ ವಿಶೇಷವಾಗಿ ಪೈಥಾಗೊರಸ್ ಥಿಯರಮ್ನ ಮೇಲೆ ಸ್ನೇಹಿತರೆ ಒಂದು ಅಪ್ಲಿಕೇಶನ್ ಪ್ರಶ್ನೆ ನಿರೀಕ್ಷೆ ಮಾಡಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಾಕಷ್ಟು ಪ್ರಶ್ನೆ ನೆನಪು ಮಾಡ್ತೇನೆ ನಾನು ನಿಮಗೆ. ಒಂದು ಲ್ಯಾಡರ್ನ ಲೆಕ್ಕ ಇದೆ, ಒಂದು ಏಣಿ ಇದೆ, ನೆನಪು ಮಾಡ್ತೇನೆ. 6.5 ಮೀಟರ್ ಎತ್ತರ ಇರತಕ್ಕಂಥ ಒಂದು ಏಣಿಯನ್ನ 6 ಮೀಟರ್ ಎತ್ತರ ಇರತಕ್ಕಂಥ ಒಂದು ಗೋಡೆ ಮೇಲೆ ಒರಗಿಸಿ ಇಡಲಾಗಿದೆ, ಸ್ಲ್ಯಾಂಟ್ ಆಗಿ ಇಡಲಾಗಿದೆ. ಏಣಿಯ ಪಾದವು ಗೋಡೆಯಿಂದ ಎಷ್ಟು ಅಂತರದಲ್ಲಿದೆ, ಸ್ನೇಹಿತರ ಬೇಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇಂಥ ಪ್ರಶ್ನೆಗಳು. ಅಥವಾ 2 ಪೋಲ್ಗಳಿದೆ, 13 ಮೀಟರ್ ಮತ್ತು 10 ಮೀಟರ್ ಎತ್ತರ ಇರತಕ್ಕಂಥ 2 ಕಂಬಗಳಿದೆ. ಆ ಕಂಬಗಳ ತುದಿಗಳ ನಡುವಿನ ಅಂತರ ಎಷ್ಟು ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಕೂಡ ಪೈಥಾಗೊರಸ್ ಥಿಯರಂ ಹೆಲ್ಪ್ ಆಗಿರುವಂತದ್ದು. ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಸರ್ಕಲ್ ಅಲ್ಲಿ ಒಂದು ಕಾರ್ಡ್ ಇದೆ, ಒಂದು ಜಾ ಇದೆ ಸ್ನೇಹಿತರೆ, ಅದು ಖಂಡಿತವಾಗಿ 8 ಸೆಂಟಿಮೀಟರ್ ಇದೆ. ಆಮೇಲೆ ರೇಡಿಯಸ್ ಸ್ನೇಹಿತರೆ, ರೇಡಿಯಸ್ ಖಂಡಿತವಾಗಿ 5 ಸೆಂಟಿಮೀಟರ್ ಇದೆ. ಹಾಗಿದ್ರೆ ಸೆಂಟರ್ನಿಂದ ಜಾಕ್ ಇರತಕ್ಕಂಥ ದೂರ ಎಷ್ಟು ಅಂತ ಕೇಳ್ತಾರೆ. ಕೇಂದ್ರದಿಂದ ಜಾಕ್ ಇರುವ ಅಂತರವನ್ನ ಕೇಳ್ತೀನಿ. ಇಲ್ಲಿ ಕೂಡ ಪೈಥಾಗೊರಸ್ ಥಿಯರಂ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಇಂಥ ಪ್ರಶ್ನೆಗಳು. ಅಥವಾ ಒಂದು 60 ಮೀಟರ್ ಎತ್ತರವಾಗಿರ್ತಕ್ಕಂಥ ಒಂದು ಪೋಲ್ ಇದೆ, 80 ಮೀಟರ್ ಉದ್ದವಾಗಿರ್ತಕ್ಕಂಥ ನೆರಳನ್ನು ಉಂಟು ಮಾಡ್ತಾ ಇದೆ, ಶಾಡೋವನ್ನು ಉಂಟು ಮಾಡ್ತಾ ಇದೆ. ನೇತರ 60 ಮೀಟರ್ ಎತ್ತರವಾಗಿರ್ತಕ್ಕಂಥ ಒಂದು ಪೋಲ್ 80 ಮೀಟರ್ ಉದ್ದವಾದ ಶಾಡೋವನ್ನು ಉಂಟು ಮಾಡ್ತಾ ಇದೆ. ಹಾಗಿದ್ರೆ ಪೋಲ್ ಮತ್ತು ಶಾಡೋ ನಡುವಿನ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಇಂಥ ಪ್ರಶ್ನೆಗಳು. ಅಥವಾ ಒಬ್ಬ ವ್ಯಕ್ತಿ ಎ ಎಂಬ ಪಾಯಿಂಟ್ ನಿಂದ ಹೊರಟುಕೊಂಡು 4 ಮೀಟರ್ ದಕ್ಷಿಣಕ್ಕೆ ಹೋಗ್ತಾನೆ, ಅಲ್ಲಿಂದ ಮತ್ತೆ ಪಶ್ಚಿಮಕ್ಕೆ ಅವನು 3 ಮೀಟರ್ ಹೋಗ್ತಾನೆ, ಆಮೇಲೆ ಮತ್ತೆ 5 ಮೀಟರ್ ಸ್ನೇಹಿತರ ಮೇಲೆ ಹೋಗ್ತಾನೆ, ಅಥವಾ ಮತ್ತೆ 3 ಮೀಟರ್ ಪಶ್ಚಿಮಕ್ಕೆ ಬರ್ತಾನೆ. ಒಂದು ಡಯಾಗ್ರಾಮ್ ಅನ್ನ ಕಲ್ಪನೆ ಮಾಡಿಕೊಂಡು ಸುಂದರ ಡಯಾಗ್ರಾಮ್ ಅನ್ನು ಹಾಕೊಂಡು ಸ್ನೇಹಿತರೆ ಮಾಡ್ತಾ ಹೋಗುವಂಥದ್ದು ಈ ತರ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪೈಥಾಗೊರಸ್ ಥಿಯರಂ ಮತ್ತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪೈಥಾಗೊರಸ್ ಥಿಯರಂ. ಅತ್ಯಂತ ಪ್ರಮುಖವಾದ ಪೈಥಾಗೊರಸ್ ಥಿಯರಂ, ಅತ್ಯಂತ ಈಸಿಯಾದ ಪೈಥಾಗೊರಸ್ ಥಿಯರಂ, ಮತ್ತೆ 2 ಮಾರ್ಕ್ ನಿಮ್ಗೆ ಖಂಡಿತವಾಗಿ ಕೊಡುವಂಥದ್ದೇ ಪೈಥಾಗೊರಸ್ ಥಿಯರಂ. ಸಮಗ್ರವಾಗಿ ಟ್ರಯಾಂಗಲ್ಸ್ ಪಾಠದಲ್ಲಿ ನನಗೆ ಖಂಡಿತ ಗೊತ್ತಿದೆ ಸ್ನೇಹಿತರೆ 3+2 5 ಮಾರ್ಕ್ಸಿನ ಪ್ರಶ್ನೆಗಳು ಬರಬೇಕು. ಅದರಲ್ಲಿ ಥೇಲ್ಸ್ ಥಿಯರಮ್ನ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಖಂಡಿತ ಬರ್ತದೆ, ಮಿಸ್ ಆಗುವ ಚಾನ್ಸ್ ಇಲ್ಲ. ಆಮೇಲೆ ಟ್ರಯಾಂಗಲ್ಸ್ ನ ಏರಿಯಾದ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಬರ್ತದೆ, ಮಿಸ್ ಆಗೋದಿಲ್ಲ. ಪೈಥಾಗೊರಸ್ ಥಿಯರಮ್ನ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಬರ್ತದೆ, ಮಿಸ್ ಆಗೋದಿಲ್ಲ. ಆಮೇಲೆ ಅದರ ಅಪ್ಲಿಕೇಶನ್ ಪಾರ್ಟ್ ಒಂದು ಪ್ರಶ್ನೆ ಪರೀಕ್ಷೆ ಬರ್ತದೆ. ಟೆಕ್ಸ್ಟ್ ಪುಸ್ತಕದ್ದೇ ಕೇಳ್ತಾರೆ, ಹೊರಗಿನ ಪ್ರಶ್ನೆಗಳನ್ನ ಕೇಳುವ ಚಾನ್ಸಸ್ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. 5 ಮಾರ್ಕ್ ಅನ್ನ ಖಂಡಿತವಾಗಿ ತಗೊಳ್ಳಿ. ತುಂಬಾ ಚೆನ್ನಾಗಿ ಈ ಪಾಠವನ್ನು ಸ್ಟಡಿ ಮಾಡ್ಕೊಳ್ಳಿ. ಅತ್ಯಂತ ಈಸಿ ಆಗಿರ್ತಕ್ಕಂಥ ಪಾಠ ನಂಗೆ ಅನಿಸ್ತಾ ಇದೆ. ಚೆನ್ನಾಗಿ ಸ್ನೇಹಿತರೆ ಈ ಪಾಠವನ್ನು ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಬೀಳ್ಕೊಳ್ತಾ ಇದ್ದೇನೆ. ನಾಳೆ ಮತ್ತೆ ಭೇಟಿ ಆಗೋಣ, ಹೊಸ ಪಾಠ ತಗೊಂಡ್ ಬರ್ತಾ ಇದ್ದೇನೆ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್.